ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 5ನೇ ಪ್ರಶ್ನೆ. 3 kg ದ್ರವ್ಯರಾಶಿಯ ವಸ್ತುವಿನ ಮೇಲೆ ಪ್ರಯೋಗಿಸಿದ 12 ನ್ಯೂಟನ್ ಬಲದಿಂದ ಉತ್ಪತ್ತಿಯಾಗುವ ವೇಗೋತ್ಕರ್ಷ ಎಷ್ಟು? ಒಂದು ವಸ್ತು ಇದೆ, ಅದರ ದ್ರವ್ಯರಾಶಿ ಮಾಸ್ ಎಷ್ಟಿದೆ? 3 kg ಇದೆ. ಅದರ ಮೇಲೆ 12 ನ್ಯೂಟನ್ ಬಲವನ್ನ ಅಪ್ಲೈ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವೇಗೋತ್ಕರ್ಷ ಎಷ್ಟು? ಬಹಳ ಸುಲಭವಾದ ಪ್ರಶ್ನೆ. ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ರಿ. m = 3 kg, ಬಲ 12 ನ್ಯೂಟನ್, ವೇಗೋತ್ಕರ್ಷ ಎಷ್ಟು? ನಮಗೆ ರೆಡಿಮೇಡ್ ಫಾರ್ಮುಲಾ ಇದೆ, F = m × a. ಈಗ a ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ a = F ಡಿವೈಡೆಡ್ ಬೈ m. F ವ್ಯಾಲ್ಯೂ ಏನಿದೆ? 12 ನ್ಯೂಟನ್. ರಾಶಿ ಎಷ್ಟಿದೆ? ದ್ರವ್ಯ ರಾಶಿ 3 kg. ಹಾಗಾಗಿ 3 ಅಂದ್ರೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ವೇಗೋತ್ಕರ್ಷ. ಒಂದು 3 kg ದ್ರವ್ಯರಾಶಿ ಇರುವಂತಹ ವಸ್ತುವಿನ ಮೇಲೆ 12 ನ್ಯೂಟನ್ ಬಲವನ್ನ ಅಪ್ಲೈ ಮಾಡಿದಾಗ ಎಷ್ಟು ವೇಗೋತ್ಕರ್ಷದಿಂದ ಚಲಿಸ್ತಾ ಇದೆ? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಥ್ಯಾಂಕ್ ಯು.